ಮಕ್ಕಳ ಜಾಗೃತಿ ನಮ್ಮ ಕ್ಷೇತ್ರದಲ್ಲಿ ಭಾಳ ವರ್ಷಗಳಿಂದ ಭಾಳ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ದಾಸ್ ಏನು ಅನಿಸ್ತಾ ಇದೆ ಸೋತಿದ್ದ ನಂತರ? ಶ್ವೇತಾ ರೆಡಿನಾ? ಓಕೆ. ನಮ್ಮ ಪಕ್ಕದ ಮನೆ ಶ್ವೇತಾ ಇವತ್ತಿಂದ ಸೆಂಟರಿಗೆ ಬರ್ತಾ ಇದ್ದಾಳೆ ಅಲ್ವಾ ಶ್ವೇತಾ? ಸೊ ಫುಲ್ ರೆಡಿ, ನನಗೋಸ್ಕರ ಕಾಯ್ತಾ ಇದ್ದಾಳೆ. ಅವಳಿಗೆ ನಮ್ಮ ಸೆಂಟರ್ ಎಲ್ಲಿರೋದಂತ ಸರಿಯಾಗಿ ಗೊತ್ತಿರಲಿಲ್ಲ, ಅದಕ್ಕೆ ನಾನೇ ಹೇಳಿದ್ದೆ ನಾನೇ ಕರ್ಕೊಂಡು ಹೋಗ್ತೀನಿ ಒಂದಿನ ಅಂತ. ಕೆಲವೊಮ್ಮೆ ನಾನು ಹೆಡ್ ಆಫೀಸಲ್ಲಿ ಇರ್ತೀನಿ, ಕೆಲವೊಮ್ಮೆ ಸೆಂಟರಲ್ಲಿ ಇರ್ತೀನಿ. ಸೊ ಅವಳು ಫಸ್ಟ್ ಟೈಮ್ ಬರ್ತಾ ಇರೋದ್ರಿಂದ ನಾನಿದ್ರೆ ಸ್ವಲ್ಪ ಕಂಫರ್ಟೇಬಲ್ ಆಗಿ ಇರ್ತಾಳೆ. ಸೊ ಅದಕ್ಕೋಸ್ಕರ ಏನೋ ಹೇಳ್ತಿದ್ದೆ, ಮಾಡ್ತಾ ಇದ್ದಾರಂತೆ, ಅದು ಬೇರೆ ವೈರಸ್ ಬರ್ತಾ ಇದೆಯಲ್ಲ, ಮತ್ತೆ ಲಾಕ್ಡೌನ್ ಮಾಡ್ತಾರಂತೆ, ಬೇರೆ ಯಾವುದೋ ವೈರಸ್ ಬಂದಿದೆ ಅಂತೆ. ನನಗಂತೂ ಏನೂ ಅಪ್ಡೇಟೇ ಇಲ್ಲ, ನಾನು ನ್ಯೂಸೇ ನೋಡ್ತಾ ಇಲ್ಲ ಕಣೆ, ತುಂಬ ಟೈಮ್ ಆಯಿತು. ಏನು ವೈರಸ್ಸು, ಎಂಥ ಕತೆ? ಅದೇ ಈಗ ಕೊರೋನಾ ವಯಸ್ಸಾಗಿ ಇನ್ನೊಂದು ಇದೆ ಅದು. ಹೌದಾ? ಕೊರೋನಾ ಎಫೆಕ್ಟ್ ನಮಗೂ ಸ್ವಲ್ಪ ದಿನ ಇದೆ ಅಂತ ಅನಿಸ್ತು, ಆಮೇಲೆ ಮರ್ತ್ಬಿಟ್ವಿ ನಾವು. ನಮ್ಮ ಬ್ಯುಸಿ ಲೈಫಲ್ಲಿ ಕೊರೋನಾ ಅದೆಲ್ಲ ಏನು ನೆನಪೇ ಆಗಲ್ಲ ಬಿಡು. ಇರಲಿ, ಕೇರ್ಫುಲ್ ಆಗಿರೋಣ ಅಲ್ವಾ? ಏನು ಮಾಡಲ್ಲ. ಹೌದೌದು, ಏನು ಮಾಡಲ್ಲ. ಆ್ಯಕ್ಚುಲಿ ಹಂಗೆ ಎದ್ರುಕೊಂಡು ಓಡೋದ್ರೇ ಅದೇನಾದರೂ ಮಾಡೋದು. ಕರೆಕ್ಟ್, ಅದಕ್ಕೂ ಭಯ ಆಗುತ್ತೆ. ಯಾಕೆ ನಾಯಿ ನೋಡಿ ಎದ್ರುಕೊಂತೀಯಾ? ಓಕೆ, ಎಸ್. ಆ್ಯಕ್ಚುಲಿ ನಮ್ಮದು ಕಾಣಲ್ಲ ಅವನಿಗೆ. ಸೊ ಶ್ವೇತಂದು ಫಸ್ಟ್ ಡೇ ಇವತ್ತು ನಮ್ಮ ಸೆಂಟರಲ್ಲಿ. ಒಳ್ಳೆ ರೀತಿಯಲ್ಲಿ ವೆಲ್ಕಮ್ ಮಾಡೋಣ, ನೋಡೋಣ ಶ್ವೇತನ್ ಲೈಫ್ ಹೆಂಗೆ ಹೋಗುತ್ತೆ. ಹಿಂಗೆ ಸ್ಟ್ರೈಟ್ ಹೋಗೋಣ ಆಯಿತಾ? ತುಂಬ ದಿನ ಆಯಿತು ಸ್ಟೂಡೆಂಟ್ಸು ಕೆಫೆಗೆ ಬರ್ದೇನೆ, ಇವಾಗ ಕೆಫೆಗೆ ಬರ್ದೇನೆ. ಅವರ ಎಕ್ಸ್ಪ್ರೆಷನ್ ನೋಡಿ. ಸೊ ಇವರೆಲ್ಲ ಕೋವಿಡ್ ಟೈಮಿಂದ ಮೀಟ್ ಆಗಿರಲಿಲ್ಲ, ಇವಾಗ ಎಲ್ಲರೂ ಮೀಟ್ ಆಗ್ತಾ ಇದ್ದಾರೆ. ಜಾಬ್ ಟ್ರೈ ಮಾಡೋಕ್ಕೂ ರೆಡಿ ಆಗಿದ್ದೀನಿ, ಸಾಕು ಅಷ್ಟೇ. ಓಕೆ, ಸೂಪರ್ ಸೂಪರ್ ಸೂಪರ್. ಅಯ್ಯೋ ನೋಡ್ತೀಯಾ, ನೋಡೋಣ. ಓಕೆ, ಸೊ ನಾವೆಲ್ಲಿದ್ದೀವಿ? ನಮ್ಮ ಯುವ ಕೆಫೆ ಸೆಂಟರ್ ಬ್ಯಾಕ್ ಸೈಡಲ್ಲೇ ಒಂದು ಪಾರ್ಕ್ ಇದೆ. ಸೊ ಅಲ್ಲಿ ಬಂದು ನಾವು ಸ್ಟೂಡೆಂಟ್ಸ್ ಜೊತೆಗೆ ಕೆಲವೊಂದು ರಿಫ್ಲೆಕ್ಟಿವ್ ವೀಡಿಯೋಸ್ನ ಶೂಟ್ ಮಾಡ್ತಾ ಇದ್ವಿ. ಈ ಲೊಕೇಶನ್ ತುಂಬ ಇಷ್ಟ ಆಯಿತು, ಸೊ ಅದಕ್ಕೋಸ್ಕರ ಇಲ್ಲಿ ಬಂದ್ವಿ. ನನ್ನ ಹೆಸರು ಸಂತೋಷ್ ಅಂತ, ಬಿಕಾಮ್ ಮಾಡ್ತಿದ್ದೀನಿ. NCC ನನಗೆ ತುಂಬ ಇಷ್ಟ ಇದೆ. B.Set ಮುಗಿದಿದೆ, C.Set ಇನ್ನೊಂದು 6 ತಿಂಗಳಾದಮೇಲೆ ಕಂಟಿನ್ಯೂ ಮಾಡಿದ್ದಾರೆ. ಥ್ಯಾಂಕ್ಸ್ ಅಪ್ಪ. Myself Aishwarya. Presently M.Com first year. ನನಗೆ ಡ್ರಾಯಿಂಗ್, ಪೇಂಟಿಂಗ್ಸ್, ಆರ್ಟ್ ವರ್ಕ್ಸ್ ತುಂಬ ಇಂಟ್ರೆಸ್ಟ್ ಇದೆ. ಕರೆಂಟ್ಲಿ ನಾನು ಸಮ್ ಕೋರ್ಸಸ್, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನ ಅಟೆಂಡ್ ಮಾಡ್ತಾ ಇದ್ದೀನಿ. ಗ್ರೀನ್. ನನ್ನ ಹೆಸರು ಜಯಶ್ರೀ, ನಾನು 10th ಮುಗಿಸಿದ್ದೀನಿ. ಡ್ಯಾನ್ಸ್ ಎಲ್ಲ ನನ್ನ ಹೆಸರು ಶ್ವೇತಾ, 8th ಸ್ಟ್ಯಾಂಡರ್ಡ್, ಡ್ರಾಯಿಂಗ್. ಕೇಳಿಸ್ತೇ ಇರುವಂತೆ ಹೊಸ ಸ್ಟೂಡೆಂಟ್ಗೆ. ಬೆಳಿಗ್ಗೆ 22 ಈ ಮಾರ್ನಿಂಗು 10. ಬ್ಯಾಚಿಗೆ ಬಂದಿರೋದಾ ಏನು? ಇವರು ಸ್ವಲ್ಪ ಕಾಲೇಜ್ ಸ್ಟೂಡೆಂಟ್ಸ್ ಇದ್ದಾರೆ. ಓಲ್ಡ್ ಸ್ಟೂಡೆಂಟ್ಸ್? Yeah. They are studying and they were part of the cafe and it was closed for about 6 months. Like reopen ಮಾಡ್ತಾ ಇದ್ವಿ. Okay. So we are contacting back to a lot of the old students and they have come to interact with all of us. 4 students of the center. of this center. Yes sir. You all studied here, took some training. ಮಕ್ಕಳ ಜಾಗೃತಿ ನಮ್ಮ ಕ್ಷೇತ್ರದಲ್ಲಿ ಭಾಳ ವರ್ಷಗಳಿಂದ ಭಾಳ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನಮ್ಮ ಆರ್ಗೊಂಡ್ರ ಫೌಂಡೇಶನ್ ಜೊತೆ ಸೇರಿ ಅನೇಕ ಕೆಲಸಗಳನ್ನು ಮಾಡಬೇಕು ಅಂತ ಅವ್ರು ಮುಂದೆ ಬಂದಾಗ ಅವರಿಗೆ ನಾವು ನಮ್ಮ ಕೊಳಚೆ ಪ್ರದೇಶಗಳಲ್ಲಿ, ಸ್ಲಮ್ಗಳಲ್ಲಿ
ಇಲ್ಲಿ ಆರ್ಥಿಕವಾಗಿ ಹಿಂದುಳಿದ ಪ್ರದೇಶಗಳಲ್ಲಿ ಕೆಲಸ ಮಾಡೋ ಅವಕಾಶ ಮಾಡಿಕೊಟ್ಟು ಈಗ ಅವರು ಒಳ್ಳೊಳ್ಳೆಯ ಕೋರ್ಸ್ಗಳನ್ನು ತರಬೇತಿಗಳನ್ನು ಶುರು ಮಾಡಿ ಯುವಕರಿಗೆ, ಮಕ್ಕಳಿಗೆ, ಹೆಣ್ಮಕ್ಳಿಗೆ ಕಂಪ್ಯೂಟರ್ ಇರ್ಬೋದು ಅಥವಾ ಎಂಬ್ರಾಯ್ಡ್ರಿ ಇರ್ಬೋದು, ಟೈಲರಿಂಗ್ ಮತ್ತು ಬ್ಯೂಟಿ ಕೋರ್ಸಸ್ ಮತ್ತು ಇಂಗ್ಲೀಷ್ ಭಾಷೆ ಮಾತಾಡ್ತಕ್ಕಂಥದ್ರ ಬಗ್ಗೆ ಈ ರೀತಿಯಾಗಿ ಹಲವಾರು ಅವರ ವ್ಯಕ್ತಿತ್ವವನ್ನು ಬೆಳೆಸ್ಕೊಡೋದಕ್ಕೋಸ್ಕರ ಮಕ್ಕಳಿಗೆ ವಿಶೇಷವಾದ ಗಮನ ಕೊಟ್ಟು ಕೆಲಸ ಮಾಡಿದ್ದಾರೆ. ನಿಜವಾಗ್ಲೂ ತುಂಬ ಒಳ್ಳೆಯ ಪ್ರಾಮಾಣಿಕವಾಗಿ ಜನಸೇವೆ ಮಾಡ್ತಾಯಿದ್ದಾರೆ. ಮತ್ತು ಕೊರೋನಾ ಸಂದರ್ಭದಲ್ಲೂ ಕೂಡ ಎಲ್ಲ ಕಡೆ ಅನೇಕ ನಮ್ಮ ಬಡ ಜನರಿಗೆ ರೇಷನ್ ಕಿಟ್ಗಳನ್ನು ವ್ಯವಸ್ಥೆ ಮಾಡಿ ಅವರಿಗೆ ಸಹಾಯ ಮಾಡ್ತಕ್ಕಂಥದ್ದು ಕೂಡ ಮಾಡಿ ಅನೇಕ ಒಳ್ಳೊಳ್ಳೆ ಕೆಲಸಗಳನ್ನು ಅವರು ಮುಂದುವರ್ಸ್ಕೊಂಡು ಬಂದಿದ್ದಾರೆ. ಅದಕ್ಕೆ ನಮ್ಮ ಕ್ಷೇತ್ರದಲ್ಲಿ ಹಲವಾರು ಕಡೆ ಅವರಿಗೆ ನಾವು ಅವರ ಒಂದು ಸಹಾಯವನ್ನು ಸಪೋರ್ಟ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ. ಎಲ್ಲ ಕಡೆ ಇನ್ನೂ ಹೆಚ್ಚಿನ ಅವರ ಒಂದು ಮಕ್ಕಳ ಜಾಗೃತಿ ಮುಖಾಂತರ ನಮ್ಮ ಮಕ್ಕಳಿಗೆ ಇನ್ನೂ ಹೆಚ್ಚು ಒಳ್ಳೆಯದಾಗಲಿ. ಅದು ಈ ಯುವ ಕೆಫೆ ಅಂತ ಏನು ಮಾಡಿದ್ದಾರೆ, ಇದು ಒಂದು ರೀತಿ ಹೊಸ ಒಂದು ಒಳ್ಳೆಯ ಒಂದು ಕಾನ್ಸೆಪ್ಟ್ ಇದು. ಇದ್ರ ಮುಖಾಂತರ ತುಂಬ ಹೆಚ್ಚೆಚ್ಚು ಜನರಿಗೆ ಅನುಕೂಲ ಆಗುತ್ತೆ ಅಂತ ಸಂದರ್ಭದಲ್ಲಿ ಹೇಳಿ ಮಕ್ಕಳ ಜಾಗೃತಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಓಕೆ, ನಿಖಿಲ್, ಸಾರಿ, ಒನ್ ಮೋರ್ ಟೈಮ್ ರೀಟೇಕ್. ಹಾಂ, ಓಕೆ, ನನ್ನ ಹೆಸರು ನಿಖಿಲ್. 1 ಮಂತ್ ಆಗಿದೆ ನಾನು ಮಕ್ಕಳ ಜಾಗೃತಿ ಜಾಗಿ 20 ತಾರೀಕಿಗೆ. ಸೊ ಇಲ್ಲಿ ಯುವ ಕೆಫೆ ಬರಬೇಕು ಅಂತ ನನಗೂ ತುಂಬ ಇತ್ತು. ಆದರೆ ಈಗ I took the opportunity. ಬಂದೆ, seeing a lot of wonderful people here. ನಿಮ್ಮ ಬಗ್ಗೆ ನಿಮ್ಮನ್ನ ಡೈರೆಕ್ಟ್ ಆಗಿ ಮೀಟ್ ಮಾಡಿಲ್ಲ, ಆದ್ರೂ ಎಲ್ಲರೂ ಆಫೀಸಲ್ಲಿ ಎಲ್ಲರ ಬಗ್ಗೆ ಮಾತಾಡ್ತಾರೆ. ಲಾಟ್ ಆಫ್ ಎಂಕರೇಜಿಂಗ್ ಸ್ಟೋರೀಸ್ ನಮ್ಮದು ಕೇಳ್ಕೊಳ್ಳೋಕ್ಕೆ ಬಂದಿದೆ. ಸೊ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಪ್ರೌಡ್ ದಟ್ ಐ ಆಮ್ ಹಿಯರ್ ಟುಡೇ. ಇದಕ್ಕೆ ಮುಂಚೆ ನಾನು ಜರ್ನಲಿಸ್ಟ್ ಆಗಿದೆ, ನಾನು ರಿಪೋರ್ಟರ್, ಆ್ಯಂಡ್ ನನಗೆ ತುಂಬ ಇಂಟ್ರೆಸ್ಟ್ ಇತ್ತು. ಆದರೆ ಅದಕ್ಕಿಂತ ಜಾಸ್ತಿ ನನಗೆ ಬರೆಯೋಕ್ಕೆ ತುಂಬ ಇಷ್ಟ ಆಯಿತು. ಅದಕ್ಕೆ ಐ ವಾಂಟೆಡ್ ಟು ಯೂಸ್ ದಟ್ ಹಾಬಿ ಫಾರ್ ಬೆಟರ್ ಅಂತ ಐ ಜಾಯಿನ್ಡ್ ಮಕ್ಕಳ ಜಾಗೃತಿ. ನನಗೆ ಅದರಿಂದಲೂ ಐ ಲವ್ ವರ್ಕಿಂಗ್ ವಿತ್ ಚಿಲ್ಡ್ರನ್ ಆ್ಯಂಡ್ ಯೂತ್, ಎಸ್ಪೆಷಲಿ ಇನ್ ಕೋಚಿಂಗ್ ದೆಮ್ ಇನ್ ವೇರಿಯಸ್ ಸ್ಪೋರ್ಟ್ಸ್ ಲೈಕ್ ರೆಸ್ಲಿಂಗ್ ಆಗಲಿ, ಕ್ರಿಕೆಟ್ ಆಗಲಿ ಮತ್ತು ರಗ್ಬಿ ಆಗಲಿ. ಅದು ಮುಂಚೆನೂ ಮಾಡ್ತಾಯಿದ್ದೆ. ಇವಾಗ ಮುಂದೆ ಅವಕಾಶ ಸಿಕ್ಕಿದ್ರೆ ನಾನು ಮಾಡಬಹುದು ಅಂತ ಅನ್ಕೊತಾ ಇದ್ದೀನಿ. ಸೊ ಲುಕಿಂಗ್ ಫಾರ್ವರ್ಡ್ ಟು ದಟ್. We got a volunteer. ಅದೇ ಮಾತಾಡಬೇಕಾಗಿತ್ತು ಅದ್ರ ಬಗ್ಗೆ. So looking forward to spending a lot of time with all of you and getting to know each and every one of you and telling the world your story. ನೈಸ್, ಥ್ಯಾಂಕ್ ಯು. You can decide the rules of that. ಸೊ ಒನ್ ಹೇಳ್ತಾರಲ್ಲ, ಈ ಕಡೆ ಬನ್ನಿ. ಆ ಚೇರ್ಸ್ ಎಲ್ಲ ಓಡುವಾಗ ಇಲ್ಲಿಂದ ಆ ಕಡೆ ಬರಂಗಿಲ್ಲ. ಸಮಥಿಂಗ್ ಇಲ್ಲಿಂದ ಇಲ್ಲಿಂದ ಯಾಕೆ ಬರಂಗಿಲ್ಲ. ಆಕ್ಚುಲಿ ಈ ಆಕ್ಟಿವಿಟಿ ಹೆಸರು ಟಿಕ್ ಟಾಕ್ ಟೋ ಅಂತ. ಸೊ ಚೆನ್ನಾಗಿದೆ, ಎಲ್ಲರೂ ಸೇರಿ ಇವಾಗ ಆಡ್ತಾ ಇದ್ದೀವಿ. ತುಂಬ ದಿನ ಆಯಿತು ಈ ರೀತಿ ಸೆಷನ್ಸ್ ನಾವು ಮಾಡಿಲ್ಲ. ಎಲ್ಲ ಸ್ಟೂಡೆಂಟ್ಸು ಬರೀ ವರ್ಚುವಲ್ ಸೆಷನ್ಸ್, ಆನ್ಲೈನ್ ಸೆಷನ್ಸ್ ಅದರಲ್ಲೇ ಇನ್ವಾಲ್ವ್ ಆಗ್ತಾಯಿದ್ರು. ಸೊ ಇವತ್ತು ಸ್ವಲ್ಪ ರ್ಯಾಪೋ ಬಿಲ್ಡಿಂಗ್, ಎನರ್ಜೈಸರ್ ಅವರಿಗೆ ಆಗಲಿ ಅಂತ ಈ ಆ್ಯಕ್ಟಿವಿಟಿನ ಆಡಿಸ್ತಾ ಇದ್ದೀವಿ. ನಾನಿವಾಗ ಇಲ್ಲಿ 9 ಸರ್ಕಲ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಅವ್ರ ಹತ್ರ ಕೆಲವೊಂದು ಥಿಂಗ್ಸ್ ಕೊಟ್ಟಿದ್ದೀನಿ. ಒಂದೇ ಕಲರಿಂದು 2 ಥಿಂಗ್ಸ್ ಕೊಟ್ಟಿದ್ದೀನಿ. 2 ಟೀಮ್ ಆಗಿದ್ದಾರೆ. ಸೊ ಅವರು ಆಟಾಡ್ತಾರೆ, ನೀವು ನೋಡ್ತಾ ಇರಿ. ಫುಲ್ ಸ್ಟ್ರಾಟಜಿಸ್ ನಡೀತಾ ಇದೆ. ಡನ್. ಓಕೆ, 3, 2, 1 ಗೋ. ಇಬ್ರು ಹೋಗ್ತಿದ್ದಾರೆ. Actually, diagonally move ಮಾಡಂಗಿಲ್ಲ. Okay, you're supposed to move only this. Actually, diagonally ಹಿಂಗ್ ಮಾಡಂಗಿಲ್ಲ. ಹಿಂಗೆ ಮಾಡ್ಕೊಂಡೆ ಹೋಗ್ಬೇಕು. Oh, next is front back. Yeah.
get a response. ಇವಾಗ ನಮ್ಮ ಟೀಮ್ ಅವರು ಮೂವ್ ಮಾಡಬೇಕು ಅಲ್ವಾ, ಸೊ ಐ ಜಸ್ಟ್ ಕೀಪ್ ದಿಸ್. ನನಗೆ ಬೇರೆ ಆಪ್ಷನ್ ಇಲ್ಲ, ಅದು ಬ್ಲಾಕ್ ಆಗಿದೆ, ನಾನು ಇದನ್ನೇ ಇಡಬೇಕು. ಇವಾಗ ಹೋಗಿ ಅದು ಏ ಫಿಲ್ ಮಾಡ್ತಾರಲ್ಲ ಇವಾಗ ಅವರೇ ನಿಮ್ಗೆ ಸೂಪರ್, ಇವಾಗ ಚೆನ್ನಾಗಾಯ್ತು. ಈ ತರ ಆಡೋದು. See, after freedom is there, you don't have a choice where to move, Allah. So inevitably you're going to lose. That is a main 3, 2, 1 ಗೋ ಸ್ಟಾರ್ಟ್. ನೀವೇ ನಿಮ್ದು ಕರೆಕ್ಟ್ ಇದೆ. ಹಾ ಆಯ್ತು. ಇನ್ನೊಂದಿದೆ. ಇಲ್ಲ ಆಯ್ತಲ್ಲ, ಇಲ್ಲಿ ಮುಗೀತು. ಸೊ ವಿನ್ನರ್ಸ್ ಅವರಪ್ಪ, ಆಂಟೋನಿ ಟೀಮ್. ಹಾ ತಕೊಳ್ಳಿ 1-0. 1-0. ಅಲ್ಲಿ ಬರ್ಬಿಟ್ಟು ಅವರೇ ವಿನ್ನರ್ಸ್. ಏನಿಲ್ಲ, ನೀವು ಸುಮ್ಮನೆ ಅಲ್ಲಿ ಮೂವ್ ಮಾಡಿ. Since because you did lot of things for community, we want you to win. ರೂಲ್ ಚೇಂಜ್ ಮಾಡೋಣ, ಡಯಾಗ್ನಲಿ ಮಾಡೋಣ. ಹೌದಾ? ಓಕೆ ನೋಡಿ, ಇವರು ಚೇಂಜ್ ಮಾಡೋಣ. ನೋಡಿ ಈ ಟೀಮ್ ಅವ್ರು ವಿನ್ ಆಗಿಲ್ಲ, ಅದಕ್ಕೆ ಈಗ ರೂಲ್ಸ್ ಚೇಂಜ್ ಆಗಿದೆ. ಸರಿ ಡೈಗ್ನಲ್ ಇಲ್ಲ, ಒಂದು ನಿಮಿಷ, ಡೈಗ್ನಲ್ ಮಾತ್ರ ಅಲ್ಲ ಇದು. ಇಲ್ಲ ಅಂತ ಹೇಳಿದ್ರಲ್ಲ. ಡೈಗ್ನಲ್ ಅಂದ್ರೆ ಇದು ಹಿಂಗೆ ಇಕ್ಕಲ್ಲ. ಇಲ್ಲ, ಮೂವ್ ಮೂವ್ ಮಾಡಂಗಿಲ್ಲ. ಓಹ್ ಕನ್ಫ್ಯೂಸ್ ಅಬೌಟ್ ದ ರೂಲ್ಸ್. ಇದು ಹಿಂಗೆ ಪ್ರಜ್ವಲ, ವಿ ಹ್ಯಾವ್ ಸಮ್ ಕನ್ಫ್ಯೂಷನ್ಸ್. ಯು ಮೇಡ್ ಸಮ್ ನ್ಯೂ ರೂಲ್ಸ್ ಅಲ್ವಾ? ಹೇಳು. ಸರಿ, ಆ ರೂಲ್ಸ್ ಏನ್ ಮಾಡ್ತೀವಿ ಅಂದ್ರೆ ಮಿಡಲ್ ಇಂದ ಮಾತ್ರ ಡಯಾಗ್ನಲಿ ಹಾಕೋದು. ಮಿಡಲ್ ಮಾತ್ರ. that's the point. From Middle ಅಲ್ಲ. ಹಾ ಮಿಡಲ್ ಇಂದ ಮಾತ್ರ ಡಯಾಗ್ನಲಿ ಎಲ್ಲ ಮೂವ್ ಹಾಕೋದು, ಆದ್ರೆ ಇಲ್ಲಿಂದ ಮೂವ್ ಆಗೋದಿಲ್ಲ. ವಾಪಸ್ ಹೋಗಲಿ. Hey, ವಾಪಸ್ ನಮ್ಗೆ ಗೊತ್ತಿಲ್ಲ. ಕರೆಕ್ಟ್. ಒನ್ ಮೋರ್ ಟೈಮ್. ಗೊತ್ತಿಲ್ಲ ಅಲ್ಲೇ ಪಾಪ. ಶ್ರದ್ಧಾ, ನಿಂಗೆ ಮಾಡಂಗಿಲ್ಲ ಶ್ರದ್ಧಾ. ಈ ರೂಲ್ ಅದೇ. ಹಿಂದಿನ ರೂಲು ಹೋಯ್ತು. ಇಲ್ಲ ನಿಖಿಲ್, ರೂಲ್ ಚೇಂಜ್ ಆಗಿದೆ. ಫಸ್ಟ್ ಇಂದ ಆಡೋಣ. Diagonally moving means from middle center. Only from now. Yeah, only from middle. Same thing, but ಯಾ ಆಯ್ತು ಬಿಡಿ. ಇದು ಇಲ್ಲ. ಈಗ ಚೆನ್ನಾಗಿದೆ ಗೇಮ್. ಅದು ಇದು last ಇದು ಇಲ್ಲ. ಅಲ್ಲಿ ಇದು ಇಲ್ಲ, ಇದು ಇಲ್ಲ. ಇಲ್ಲ, ಇವಾಗ ಫುಲ್ ಕನ್ಫ್ಯೂಸ್ ಇದೆ. ಹಾಯ್. ಮಾಡಿ ಅದು ಮಾಡಿ. Lock it. ಅದು ರೆಡ್ ಕಲರ್ ಅಲ್ಲಿ ಇಡು. ಇವಾಗ ಇದಕ್ಕೆಲ್ಲೇ ಮಾಡಿ ಅಷ್ಟೇ. ಸರ್ ಹಿಂಗಾಗುತ್ತೆ ಬಟ್ ಸರಿ ಆಯ್ತು ದಾಸ್ ಏನ್ ಅನಿಸ್ತಾ ಇದೆ? ಸೋತಿದ್ದಂತ ಏನ್ ಅನಿಸ್ತಿದೆ ದಾಸ್? ನಾವು ಗೆದ್ದು ಸೋತವರು ಅದಕ್ಕೆ